ಸಾವುಕಾರ್ರಿ ಹೀಗೇಕೆ ಕೂಗುತ್ತಿರುವಿರಿ? ನಾ ಕೂದು ಹತ್ತಟ್ಟಿಗಿಲ್ರಿ ಏನಲ್ಲ ಕಣ್ರಿ ನಿಮ್ಮ ಮಗಂದ ಇಡೀ ಎಡವಳು ಮಂದಿನ ಬಂದು ನೋಡಿದ್ರು. ಏನು ಮಗಳುತ್ತಿರುವಿರಿ? ನನ್ನ ಮಗನ ಮದುವೆ ಯಾರ ಜೊತೆಗೆ? ಆ ರಾಮ ಲಕ್ಷ್ಮಣ ಅದಲ್ರಿ ಅವ್ರ ಮಗಳು ಶಿಲ್ಪಂದ್ವರಿಗೆ ಐತ್ರಿ ಅವ್ರ ಲಗ್ನ. ಆ ಬಡ ಕುಣ್ಣಿ ಶಿಲ್ಪದ ಜೊತೆ ನನ್ನ ಮಗನ ಮದುವೆ. ಗುಮಾಸ್ತರೇ, ನೀವು ಸುಳ್ಳು ಹೇಳುತ್ತಿರುವಿರಿ. ನನ್ನ ಮಗನ ಮದುವೆ ಆಗಲು ಸಾಧ್ಯವೇ ಇಲ್ಲ. ಅಲ್ರಿ ನಾ ಎಂದಾರ ಸುಳ್ಳು ಹೇಳಿನನ್ರಿ. ಈಗ ಅದ ಅಕ್ಕಿ ಕಾಳು ಹೋಗದ ಅಲ್ಲೇ ಊಟ ಮಾಡಿ ನೀರು ಕುಡ್ದ ನಿಮ್ಮ ಮನಿ ಬಾಗಲಿಗೆ ಉಗುಳಾಕ್ ಬಂದಿನಿ. ಉಗುಳಿ ಒಳಗೆ ಬಂದಿನಿ. ಉಗುಳಿ ಒಳಗೆ ಬಂದಿನಿ. ಏನು ಕೋಟ್ಯಾಧೀಶನ ಮಗ ಒಂದು ಬಡ ಕುಣ್ಣಿಯ ಕೈ ಹಿಡಿದನೆ, ಅದು ನಾನು ವರಿಸಲು ಹೋದ ಹೆಣ್ಣಿನ ಜೊತೆ ನನ್ನ ಮಗ ಆ ಹೆಣ್ಣಿಗೆ ತಾಳಿ ಕಟ್ಟಿದನೆ. ಕಿರಣ್, ನೀನು ಮದುವೆ ಆಗುತ್ತೇನೆಂದು ನನ್ನ ಮುಂದೆ ಹೇಳಿದ್ದರೆ ರಂಬೆ ಓರ್ವಶೆ ಅಂತ ಇರುವ ಹೆಣ್ಣಿನ ಜೊತೆ ನಿನ್ನ ಮದುವೆ ಅದ್ದೂರಿಯಿಂದ ಮಾಡುತ್ತಿದ್ದೆ. ಹೋಗಿ ಹೋಗಿ ನನ್ನ ಮರ್ಯಾದೆಗೆ ಕಳಂಕ ತಂದ ಬಿಟ್ಟಿಯಲ್ಲೋ ಮೂರ್ಖ. ನೋಡ್ರಿ ಆದದ್ದು ಆಗೋಗೈತಿ. ಮದುವೆ ಅಂಕುರಿ ಸುಳ್ಳು ಮಾಡಕ್ ಬರಂಗಿಲ್ಲ. ನಾವೇನ್ರ ಹಂಗೆ ಏನ್ರ ಗುದ್ದಾಡಕ್ ಮದುವೆ ಅಂತೇಳಿ ಕಾನೂನು ಪ್ರಕಾರ ಪೊಲೀಸ್ನವ್ರು ಬಂದ ನಮ್ಮ ಎಲ್ಲ ಮುಡ್ತಾರ, ವಾದ್ದ ಒಳಗೆ ಹಾಕ್ತಾರ. ಅವಾಗ ಏನ್ ಮಾಡೋದೈತ್ರಿ ನಮ್ಮ ಪಜಿತಿ? ಗುಮಾಸ್ತರೇ, ನನ್ನ ಮನೆತನಕ್ಕೆ ಅವಮಾನದ ಕೊಟ್ಲಿ ಪೆಟ್ಟು ಹಾಕಿದ ಆ ರಾಮ ಲಕ್ಷ್ಮಣರಿಗೆ ಒಂದು ಗತಿ ಕಾಣಿಸಲೇಬೇಕು. ಈಗ ಇದರ ಸೇಡು ನಾನು ತೀರಿಸಲೇಬೇಕು. ಇನ್ನು ಆ ರಾಮ ಲಕ್ಷ್ಮಣರು ಇನ್ನು ಈ ಭೂಮಿ ಮೇಲೆ ಬದುಕಬಾರದು. ಈ ರಾಮ ಲಕ್ಷ್ಮಣರ ರುಂಡ ಕತ್ತರಿಸಲೇಬೇಕು. ಕುಮಾಸ್ತರೇ, ಇದಕ್ಕೆ ನಿಮ್ಮದೊಂದು ಪ್ಲಾನ್ ಬೇಕು ನನಗೆ. ನೋಡ್ರಿ, ಈ ವಿಶ್ವದೊಳಗೆ ಹೇಳಿ ನಾ ದೊಡ್ಡ ಗಂಡ ತರ ಸಿಕ್ಕೊಂದಂಗ ನೋಡ್ರಿ. ಇನ್ಯಾರೊಳಗೊಂದಾಗುದ ನಾವರ ರುಂಡ ಕಡ್ಸ್ಕೊಂಡ್ ಬೆಣ್ ತಪ್ಪಲ ಹೋಗ್ಬೇಕು ಒಂದು. ರಾಮೇ ಲಕ್ಷ್ಮೀರ ರುಂಡ ಕಡ್ಸ್ಕೊಂಡ್ ಹೋಗ್ಬೇಕು ಒಂದು. ಯಾರೊಳಗೊಂದ್ ನೋಡ್ರಿ ಈಗ ಚಾಲು ಆತ್ ನೋಡ್ರಿ ಈ ಮಹಾವಿದ್ದು. ಏನ್ರಿ ಗುಮಾಸ್ತ್ರೆ, ಕುರುಕ್ಷೇತ್ರ ಯುದ್ಧದ ಬಗ್ಗೆ ಬಡಬಡ್ಸಕತ್ತಿರಲ್ಲ? ಈ ವಿಷಯದೊಳಗೆ ಬಂದ್ರ ಮತ್ ನಮ್ಗೆ ಆಡಿ ಬಲ್ಲ ಬಂದಂಗ ಆತ್ ನೋಡ್ರಿ. ಓಹೋ, ಆ ವಿಷಯವೇ ಅಂದ್ರ ನಮಗೆ ಗೊತ್ತುಂಟು. ಶ್ರೀಮಂತರ ಪ್ರೇಮರಾಜರ ಮಗನಾದ ಏಕೈಕ ಸುಪುತ್ರನಾದ ಕಿರಣ್ ಕುಮಾರನ ಮದುವೆ ಆ ಬಡಕುಣ್ಣಿ ಶಿಲ್ಪಾಳ ಜೊತೆ ಎಂದು ತಿಳಿಯಿತು. ಈಗ ಅವರು ಹನಿಮೂನಿಗೆ ಹೋಗಿದ್ದಾರೆ. ಇದೆಲ್ಲ ವಿಷಯ ತಿಳಿದುಕೊಂಡೇ ಇಲ್ಲಿಗೆ ಬಂದಿರಬೇಕು. ಶಿವರಾಜ್, ಈ ಸೇಡಿಗೆ ಆ ರಾಮ ಲಕ್ಷ್ಮಣರಿಗೆ ಸಮಾಧಿ ಸಿದ್ಧವಾಗಬೇಕು. ಈ ಗುರಿ ನಾವು ಸಾಧಿಸಲೇಬೇಕು. ಸಾವುಕಾರ್ರೆ, ನೀವು ಅಪ್ಪನ ಕೊಟ್ಟು ನೋಡಿ ಚಿಟ್ಕಿ ಹೊಡೆಯುವುದರೊಳಗೆ ಆ ರಾಮ ಲಕ್ಷ್ಮಣರ ರುಂಡವನ್ನು ತಂದು ನಿಮ್ಮ ಮನೆಯ ತೋಳ ಬಾಗಿಲಿಗೆ ತೋರಣ ಮಾಡಿ ಕಟ್ತೀನಿ. ಶಭಾಷ್ ಕರಿಯ, ನಿನ್ನ ಧೈರ್ಯ ಶೌರ್ಯಕ್ಕೆ ಮೆಚ್ಚಿಕೊಳ್ಳಲೇಬೇಕು. ಇನ್ನು ಮೇಲೆ ನಾವು ತಡ ಮಾಡಿದರೆ
ಅವರು ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ಬರಬಹುದು. ಆ ಸಿಟ್ಟು ಆರುವುದರೊಳಗೆ ಆ ಮಕ್ಕಳ ಹುಟ್ಟಡಗಿಸಲೇಬೇಕು. ಹಾಗಾದರೆ ಈ ಕೆಲಸ ಹೇಗೆ ಮಾಡಬೇಕು? ಕುಮಾಸ್ತರೇ, ಇದಕ್ಕೆ ನಿಮ್ಮ ಪ್ಲಾನ್ ಅವಶ್ಯ ಬೇಕು. ಈಗ ನಿಮ್ಮ ಪ್ಲಾನ್ ಹೇಳಿ ಹೇಳಿ ಏನೋ ತಲಿ ತೊಗರಿ ತಿಪ್ಪೊಂದು ತಲೆ ಕೆಟ್ಟೋಗೈತಿ. ಏನು ಹೇಳಿದ್ರಿ? ಏನಿಲ್ಲ, ಸುರಾದೇವಿ ತರಿಸಿಬಿಟ್ರೆ ಎಲ್ಲ ಸರಿಯಾದ ದಾರಿ ಹೇಳ್ತಾಳೆ. ನೋಡಿ ಪ್ರೇಮರಾಜ್, ಈ ಗುಮಾಸ್ತರು ಹೇಳುವ ಮಾತಿನಲ್ಲಿ 100% ಸತ್ಯಾಂಶವಿದೆ. ಆ ಸುರಾದೇವಿ ಒಳಗೆ ಹೊಕ್ಕರೆ ಸಾಕು, ನಮಗೆ ಧೈರ್ಯ ಬಂದಂತಾಗುತ್ತದೆ. ಕರಿಯ ಮಾನ್ಯ ತಂದೆದ್ರಾಗ ಇನ್ನೂ ಇರ್ಬೇಕಲ್ಲ. ಮುಂದಿನ ಕೆಲ್ಸಕ್ಕೆ ಬರ್ತೈತಿ ಅಂತ ಒಂದ್ ಬಾಕ್ಸ್ ತೆಗೆದಿಟ್ಟೇನ್ರಿ. ಹಂಗಾದ್ರೆ ತಡಾಕ ಬರಕತ್ತಿ ತೋಬಾ ಪಟ್ಟ. ಆಯ್ತ್ರಿ. ಅಲ್ರಿ, ನಿಮ್ಮ ಮಗ ಈ ಮನೆಗೆ ಮರಳಿ ಬರೋದ್ರೊಳಗ ಆ ರಾಮ್ಯ ಲಕ್ಷ್ಮಣರ ಕತೆ ಮುಗಿಸ್ಬೇಕು. ನಿಮ್ಮ ಸಾಲದ ನೆಪದಲ್ಲಿ ಅವರು ಭಿಕ್ಷೆ ಬಿಡುವಂತೆ ಆಗ್ಬೇಕು, ಇಲ್ಲ ವಾದ್ದ ಮನೆಯಿಂದ ಹೊರಗೆ ಹಾಕಿಬಿಡು. ನಮಗೊಟ್ಟು ನಿಶ್ಚಯ ಮಾಲ್ ಬೇರೆ ಇತ್ತು ನಿಶ್ಚನ ಆಗುವಲ್ಲ. ಸಾವುಕಾರ್ರಿ, ಹೇಗಿದೆ ಸುರಾದೇವಿಯ ಮಾತು? ಬೊಂಬಾಟಾಗಿದೆ. ನನಗೆ ಜೀವನದಲ್ಲಿ ಏನು ಬೇಕಾಗಿಲ್ಲ, ಆದರೆ ಹೆಣ್ಣು ಹೆಂಡ ಇವು ಎರಡು ಮಾತ್ರ ತಪ್ಪದೇ ಬೇಕು. ಕರಿಯ ಕುಮಾಸ್ತರು ಹೇಳಿದ ಹಾಗೆ ಈ ಸುರಾದೇವಿ
ಶ್ರೀಮಂತರು ಹುಟ್ಟಿರುವುದೇ ಇಂಥ ಕೆಲಸ ಮಾಡೋದಕ್ಕೆ. ಬೆಸ್ಟ್ ಆಫ್ ಲಕ್, ಗುಡ್ ನೈಟ್. ನಾನು ಒಳಗೆ ಹೋಗಿ ವಿಶ್ರಾಂತಿ ತಗೊಳ್ತೀನಿ. ಓಕೆ ಪ್ರೇಮರಾಜ್. ಕರ್ಯ, ಈ ರೀತಿ ಆಗಲಿಕ್ಕೆ ಕಾರಣವೇನು? ಈ ಗುಮಾಸ್ತ ಪ್ರೇಮರಾಜ್ ಕುಡಿಯುವ ಗ್ಲಾಸಿನಲ್ಲಿ ನಿದ್ದೆ ಬರುವ ಮಾತ್ರೆಯನ್ನು ಹಾಕಿ ತಾವು ಕುಡಿಯುವ ಗ್ಲಾಸಿನಲ್ಲಿ ನಿದ್ದೆ ಮಾತ್ರೆ ಹಾಕಿಲ್ಲ. ಅದಕ್ಕೆ ಸೆರೆಯ ಮತ್ತೊಂದು, ನಿದ್ದೆ ಬರುವ ಪವಾಡ ಒಂದು. ಮೆಚ್ಚಿದೆ ಕರಿಯ ಈ ನಿನ್ನ ಕೆಲಸಕ್ಕೆ. ಈ ಸಮಯದಲ್ಲಿ ನಮ್ಮಿಬ್ಬರ ಸೇರು ತೀರಿಸಿಕೊಳ್ಳಬೇಕಾದರೆ ಇವನ ಎಲ್ಲ ಆಸ್ತಿಗೆ ನಾವು ಸಹಿ ಹಾಕಿಸಿಕೊಳ್ಳಲೇಬೇಕು. ಆದರೆ ಅದು ಈಗ ಹೇಗೆ ಸಾಧ್ಯ? ಶಿವರಾಜ್, ನೀನೇಕೆ ಹೆದರುತ್ತಿರುವೆ? ಅವ ಕಲಿತವಲ್ಲ, ಹೆಬ್ಬಟ್ಟಿನ ಮನುಷ್ಯ. ಅಂತೂ ಒಳ್ಳೆಯದಾಯ್ತು ಈ ನಮ್ಮ ಕಾರ್ಯಕ್ಕೆ. ಹೆಂಡ ಕಾಮ ತುಂಬಿದ ಕೋತಿ ನನ್ನ ಮಗನೇ, ನಿನಗೆಂದು ಅರ್ಥವಾಗಬೇಕು ಈ ಶಿವರಾಜನ ಕಪಟ ನಾಟಕದ ಸನ್ನಿವೇಶ. ನೀನು ನನ್ನ ಮನೆತನಕ್ಕೆ ದ್ರೋಹವೆಸಗಿದ ನಿನಗೆ ಇದೇ ಸರಿಯಾದ ಶಿಕ್ಷೆ. ಪ್ರೇಮರಾಜ್, ಇನ್ನು ನಿನ್ನ ಮಗ ನೀನು ಬೀದಿ ಬಿಕಾರಿ. ಇನ್ನು ನಮ್ಮ ಕಾರ್ಯ ಆಗಬೇಕಾದರೆ ಇವನು ಹೇಳಿದಂತೆ ಕೇಳಿಕೊಂಡು ಹೋದರಾಯಿತು. ಶಿವರಾಜ್, ಈ ಪ್ರೇಮರಾಜ್ ಆಗೆ ಹೇಳಿದಾಗೆ ಕೇಳಿದರಾಯ್ತು. ಬಾ, ಒಳಗೆ ಹೋಗಿ ವಿಶ್ರಾಂತಿ ಪಡೆಯೋಣ. ಓಕೆ. ನಂಬಲಿಲ್ಲ ಹುಡುಗ್ಯಾರ ಎಡಹಳ್ಳಿ ನನ್ನೂರ, ನಂಬಲಿಲ್ಲ ಹುಡುಗ್ಯಾರ ಎಡಹಳ್ಳಿ ನನ್ನೂರ, ನಂಬಲಿಲ್ಲ ಹುಡುಗ್ಯಾರ. ನಾ ಬಾಳ ಹಚ್ಕೊಂಡಾಗಿ ಹಾಡಲು ಬಲು ದೂರ, ನಾ ಬಾಳ ಹಚ್ಕೊಂಡಾಗಿ ಹಾಡಲು ಬಲು ದೂರ. ಎಡಹಳ್ಳಿ ನನ್ನೂರ, ನಂಬಲಿಲ್ಲ ಹುಡುಗ್ಯಾರ ಎಡಹಳ್ಳಿ ನನ್ನೂರ, ನಂಬಲಿಲ್ಲ ಹುಡುಗ್ಯಾರ. ನಾ ಬಾಳ ತಂದೆ ನಾಗಲಿಂಗೇಶ್ವರ ನಂಬಿದ ದೇವರು ಕೈ ಬಿಡುವುದಿಲ್ಲೆಂಬುದು ಮಾತು ಸತ್ಯವಾಯಿತು. ಇಂದು ಸಿಬಿಐ ಖಾತೆಯಲ್ಲಿ ನನಗೆ ನೌಕರಿ ದೊರೆಯಿತು. ಮನೆಗೆ ಹೋಗಿ ಅಣ್ಣ ಅತ್ತಿಗೆಯರ ಆಶೀರ್ವಾದ ಪಡೆದುಕೊಂಡು, ಅದು ನನ್ನ ಅತ್ತಿಗೆ ತವರೂರಾದ ದಾವಣಗೆರೆಯಲ್ಲಿ ನನಗೆ ನೌಕರಿ ದೊರಕಿತ್ತು. ನಾಳೆಗೆ ಡ್ಯೂಟಿಗೆ ಜಾಯಿನ್ ಆಗಬೇಕು.
ನನ್ನಂತ ಇಂಥ ಅತ್ತಿಗೆ ನನಗೆ ಸಿಗಬೇಕಾದರೆ ದೇವರಂತ ಪುಣ್ಯ ಪಡೆದಿರಬೇಕು. ಮಮತೆ ಇಂಥ ಅತ್ತಿಗೆ ಆಶೀರ್ವಾದ ಪಡೆದುಕೊಂಡು ನಾನು ಮನೆಗೆ ಹೋಗು. ಚೆಂದುಳ ಚೆಲುವಿ ನನ್ನ ಹುಡುಗಿ ಮಕ್ಕಳ ಹೈಸ್ಕೂಲ ಸಾಲಿಗಿ ಕೈಗೊತ್ತ ನಿಲ್ಲವ ಹಾದಿಗಿ ಅಗಿದವ ಚಂದನ ಸ್ಮೈಲಿಗಿ. ಚೆಂದುಳ ಚೆಲುವಿ ನನ್ನ ಹುಡುಗಿ ಮಕ್ಕಳ ಹೈಸ್ಕೂಲ ಸಾಲಿಗಿ ಕೈಗೊತ್ತ ನಿಲ್ಲವ ಹಾದಿಗಿ ಅಗಿದವ ಚಂದನ ಸ್ಮೈಲಿಗಿ. ರಿಪ್ಪನ ಕಟ್ಟಿಕೊಂಡು ನಿಪ್ಪನ ಬೆತ್ತಿನ ಹಂಗ ಬರುತ್ತಿದ್ದಳು, ಸೈಕಲ ತುಳುಕೊಂಡ ಬರುತ್ತಿದ್ದಳು. ಹುಟ್ಟಿ ದೂರ ನಾ ಬಿಟ್ಟ ಗುಡಿಯ ತಲಿ ಕೆಟ್ಟ, ಹುಟ್ಟಿ ದೂರ ನಾ ಬಿಟ್ಟ ಗುಡಿಯ ತಲಿ ಕೆಟ್ಟ. ನನ್ನ ಮ್ಯಾಲ ಕನಿಕರಿಸಿ ಗೆಳತಿ ಒಮ್ಮೆ ಫೋನಂತ, ನನ್ನ ಮ್ಯಾಲ ಕನಿಕರಿಸಿ ಗೆಳತಿ ಒಮ್ಮೆ ಫೋನಂತ. ಜೀವದ ಗೆಳೆಯರ ಜೊತೆ ಇಲ್ಲ, ಪ್ರೀತಿಸಲು ಹುಡುಗಿಯೂ ಇಲ್ಲ, ಆಡಿ ಬೇಡ ನನ್ನೂರ ಚಿತ್ರವೇ ಕಣ್ಣಿನ ತುಂಬೆಲ್ಲ. ಜೀವದ ಗೆಳೆಯರ ಜೊತೆ ಇಲ್ಲ, ಪ್ರೀತಿಸಲು ಹುಡುಗಿಯೂ ಇಲ್ಲ, ಆಡಿ ಬೇಡ ನನ್ನೂರ ಚಿತ್ರವೇ ಕಣ್ಣಿನ ತುಂಬೆಲ್ಲ. ಮುಂದಾಗೋದೆ ಆಡಿದಾಗ ಮರೆಯಕ್ಕಾಗುತ್ತಿಲ್ಲ, ಗೆಳೆಯ ಮರೆಯಕ್ಕಾಗುತ್ತಿಲ್ಲ. ಎಡಹಳ್ಳಿ ನನ್ನೂರ ನಮ್ಮಲಿಲ್ಲ ಹುಡುಗ್ಯಾರ, ಎಡಹಳ್ಳಿ ನನ್ನೂರ ನಮ್ಮಲಿಲ್ಲ ಹುಡುಗ್ಯಾರ. ನಾ ಬಾಳ ಹಚ್ಚಿಕೊಂಡ ನಾ ಬಾಳ ಹಚ್ಚಿಕೊಂಡ ಏನ್ರಿ ನಿಮ್ಮ ತಮ್ಮ ನೌಕರಿಗೆ ಹೋಗಿದಿಂದನು ಅವನ ಚಿಂತೆಯಲ್ಲಿ ಈ ರೀತಿ ಮಲ್ಕೊಂಡ್ರೆ ಮೈಯಲ್ಲೇ ಹುಷಾರಿಲ್ಲ. ನಿಮಗೇನಾದಾದ್ರೆ ನನ್ನ ಗತಿ ಏನು ಹೇಳು ಸ್ವಾಮಿ. ಸೀತಾ, ಈಗ ನನಗೇನು ಅಂಥದ್ದಾಗಿದೆ ಅಂತ ನೀನು ಕಣ್ಣಲ್ಲಿ ನೀರು ತರುವೆ? ಅಲ್ಲ, ನನಗೆ ಏನೂ ಆಗಿಲ್ಲ, ನೀನು ಯಾವುದಕ್ಕೂ ಭಯಪಡಬೇಡ. ಅಲ್ಲ, ಜಡ್ಡು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತದೇನು? ಈಗ ಆರಾಮವಾಗಿದ್ದೇನೆ. ನೀವು ಈ ರೀತಿ ಮಾತಾಡೋದು ನೋಡಿದರೆ ನನಗೆ ತುಂಬಾ ಭಯವಾಗುತ್ತದೆ. ಭಯಪಡಲು ಅಂಥದ್ದೇನಾಗಿದೆ? ನಿನ್ನ ತಲೆಯಲ್ಲಿ ಹಲವಾರು ವಿಚಾರಗಳನ್ನು ತುಂಬಿಕೊಂಡು ಏನು ವಿಚಾರ ಮಾಡಬೇಡ. ನನಗೆ ಏನೂ ಆಗಿಲ್ಲ. ಸೀತಾ, ಕುಡಿಯಲು ಸ್ವಲ್ಪ ನೀರು ತೆಗೆದುಕೊಂಡು ಬಾ. ರೀ, 2-3 ದಿನದಲ್ಲೂ ನೀವು ಅನ್ನ ಊಟ ಮಾಡಿಲ್ಲ. ಅಂದ ಹಾಗೆ ಒಂದೆರಡು ತುತ್ತ ಅನ್ನ ಉಂಡು ನೀವು ನೀರು ಕುಡಿಯೋರಂತೆ. ಬನ್ನಿ. ಸೀತಾ, ಮೈಯಲ್ಲಿ ಆರಾಮಿಲ್ಲದಾಗ ಆಹಾರ ಸೇವಿಸಬಾರದು. ಸೀತಾ, ಸೀತಾ, ಇಂದು ಈ ನಾಗಲಿಂಗೇಶ ಸಿದ್ದರಾಮೇಶ್ವರ ರಥೋತ್ಸವ. ನೀನು ದೇವರಿಗೆ ಹೋಗಿ ಕಾಯಿ ಕರ್ಪೂರ ಕೊಟ್ಟು ಆಶೀರ್ವಾದ ಪಡೆದುಕೊಂಡು ಬಾ. ಹೌದ್ರಿ, ಇಂದು ನಾಗಲಿಂಗೇಶ್ವರ ಜಾತ್ರೆ ಅಲ್ಲವೇ? ಅದಕ್ಕಾಗಿ ಆದಷ್ಟು ಬೇಗ ಹೋಗಿ ಕಾಯಿ ಕರ್ಪೂರ ಕೊಟ್ಟು ಬರುತ್ತೀನಿ ರೀ.
ಬಾರು. ಸರ್ ಪೋಸ್ಟ್ ಹಾ ನಿಮಗೊಂದು ಕಾಗದ ಬಂದಿದೆ. ಹಾ ತಾರಪ್ಪ. ನಾನು ಹೋಗಿ ಬರುವೆ. ಆಯ್ತು ಹೋಗಿ ಬಾರಪ್ಪ. ರೀ ಯಾರಿಂದ ಕಾಗದ ಬಂದಿದೆ? ನನ್ನ ಪೂಜ್ಯ ತಂದೆ ತಾಯಿ ಎತ್ತಿರುವ ಪ್ರೀತಿಯ ಅಣ್ಣ ಅತ್ತಿಗೆಯರಿಗೆ ಈ ನಿನ್ನ ತಮ್ಮ ಲಕ್ಷ್ಮಣ ಮಾಡುವ ನಮಸ್ಕಾರಗಳು. ನಾನು ಕೆಲಸಕ್ಕಾಗಿ ಬಂದ ಮೇಲೆ ನಾನು ಕೆಲಸ ಒತ್ತಡದಿಂದ ಪತ್ರ ಬರೆಯಕ್ಕಾಗಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಬೇಕು. ನಾನು ಇಲ್ಲಿ ಆರಾಮದಿಂದ ಇದ್ದೇನೆ ಅಣ್ಣ. ದಿನಾಲು ನನ್ನ ಅತ್ತಿಗೆಯನ್ನು ನೋಡಲು ಜೀವ ಬಹಳ ನೆನೆಸ್ತಾ ಇದೆ. ಒಂದ್ಸಲ ಬಂದು ಹೋಗ್ಬೇಕಾದ್ರೆ ಶಂಟ್ರಲ್ದವರ ಆದೇಶದಂತೆ ಇಲ್ಲಿ ನನಗೆ ತುಂಬಾ ಕೆಲಸ ಇದೆ. ಅತ್ತಿಗೆ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸು. ಮತ್ತೊಂದು ವಿಷಯವೇನೆಂದ್ರೆ, ಇದೇ ವಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೆಲಸವಿದ್ದ ಕಾರಣ ನಾನು ಬರಬೇಕಾಗಿದೆ. ನಾನು ನಮ್ಮ ಜಿಲ್ಲೆಗೆ ಬಂದರೆ ತಮಗೆ ಭೇಟಿಯಾಗಿ ಬರ್ತೇನೆ. ಬಂದ ನಂತರ ಎಲ್ಲ ವಿಷಯ ತಿಳಿಸುತ್ತೇನೆ. ತಂಗಿ ಶಿಲ್ಪ ಬಂದಿದ್ರೆ ಅವಳಿಗೂ ಕಿರಣನಿಗೂ ನನ್ನ ಆಶೀರ್ವಾದ ತಿಳಿಸು. ನನ್ನ ಪ್ರಿಯ ಅತ್ತಿಗೆಗೆ ನನ್ನ ಅನಂತ ನಮಸ್ಕಾರನೂ ತಿಳಿಸು. ಇಂತಿ ನಿಮ್ಮ ಲಕ್ಷ್ಮಣ. ನೋಡಿದೆಯಾ ಸೀತಾ, ನಿನ್ನ ಬೈದನ ನಿನ್ನ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿ ಬರೆದಿದ್ದಾನೆ. ಸೀತಾ, ದೇವರಿಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಬಾ. ರೀ ಆಯ್ತು ರೀ, ಆದಷ್ಟು ಬೇಗ ಕಾಯಿ ಕರ್ಪೂರ ಕೊಟ್ಟು ಬರ್ತೀನಿ. ಡಾಕ್ಟ್ರು ಬಂದರೆ ಅವ್ರ ಕಡೆ ಸರಿಯಾಗಿ ತೋರಿಸ್ಕೊಳ್ಳಿ. ನಾನು ಹೋಗಿ ಬರ್ತೀನಿ ರೀ. ಸೀತಾ, ಇದೇನಿದು? ಆ ನಾಗಲಿಂಗೇಶ್ವರಿಗೆ ಸಲ್ಲಬೇಕಾದ ಕಾಯಿ ಕರ್ಪೂರ ಈ ನೆಲದ ಪಾಲಾಯ್ತಲ್ಲ. ಇದೇನಿದು ಅಪಶಕುನ? ಹೌದ್ರಿ, ಈ ರೀತಿ ಎಂದೂ ಅಪಶಕುನವೂ ಆಗಿಲ್ಲ ರೀ. ಆ ನಾಗಲಿಂಗೇಶ್ವರ ನಮ್ಮ ಮೇಲೆ ಕೋಪ ಮಾಡಿಕೊಂಡಿದ್ದನೋ ಏನೋ, ಸಿಟ್ಟಾಗಿಬಿಟ್ಟಿದ್ದಾನೆ ರೀ ಆ ನಾಗಲಿಂಗೇಶ್ವರ. ರೀ ಯಾಕೋ ಏನು ನನ್ನ ಸೊಂಟ ನೋಯ್ತಾ ಇದೆ ರೀ, ಸೊಂಟ ನೋಯ್ತಾ ಇದೆ ರೀ. ಸೀತಾ, ನಿನ್ನೆಯಿಂದ ನನ್ನ ಬಲಗನ್ನು ಆರ್ತಾ ಇದ್ದೀರಿ ರೀ. ನಾನು ಇಂದು ದೇವರಿಗೆ ಹೋಗೋದಿಲ್ಲ ರೀ. ನಾಳೆ ಹೋಗ್ತೀನಿ ರೀ. ನಾನು ಹೋಗೋದಿಲ್ಲ ರೀ. ಸೀತಾ, ದೇವರಿಗಂತ ಹೊರಟವಳು ಹೋಗುದು ಸುಳ್ಳು ಮಾಡಬೇಡ. ಇದೆಲ್ಲ ಮೂಢನಂಬಿಕೆ. ಕೈಯಲ್ಲಿರೋ ತಟ್ಟೆ ಬೀಳಾಕ ಇದಕ್ಕೂ ಏನೂ ಸಂಬಂಧ ಇಲ್ಲ. ನೀನು ಧೈರ್ಯದಿಂದ ಹೋಗಿ ಬಾ. ಇಲ್ಲ ರೀ, ಇಂದು ನಿಮ್ಮನ್ನ ಬಿಟ್ಟು ಹೋಗಕ್ಕ ನನ್ನ ಮನಸ್ಸು ಬರೋಲ್ಲ ರೀ. ಬರ್ತಾ ಇಲ್ಲ ರೀ, ಬರ್ತಾ ಇಲ್ಲ. ನೋಡಿ, ನೀವು ನನ್ನ ಜೊತೆಗೆ ಬರ್ಬೇಕ್ರಿ. ನೀವು ನನ್ನ ಜೊತೆಗೆ ಬನ್ನಿ. ನಾವಿಬ್ರು ಸೇರಿ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತೆಗೆದುಕೊಂಡು ಬರೋಣ. ಹುಚ್ಚಿ, ಮೊದಲೇ ನನ್ನ ಮೈಯಲ್ಲಿ ಹುಷಾರಿಲ್ಲ. ಅದ್ರಾಗ ಇಂದು ಗುಡಿ ಒಳಗ ಭಾಳ ಗದ್ಲಿರ್ತೈತಿ. ನನಗೆ ಆರಾಮಾಗಿಂದ ನಾನು ಹೋಗಿ ದರ್ಶನ ಪಡ್ಕೊಂಡು ಬರ್ತೀನಿ. ಇಂದು ದೇವರ ದರ್ಶನಕ್ಕಾಗಿ ಬೇರೆ ಊರಾಗಿನ ಮಂದಿ ಬಂದು ದರ್ಶನ ಪಡ್ಕೊಂಡು ಹೋಗ್ತಾರ. ನಾವು ಇಲ್ಲೇ ಇದ್ದು ಹೋಗೋದು ಬಿಟ್ರೆ ತಪ್ಪಕತ್ತಿ. ನನ್ನ ಸಲುವಾಗಿ ನೀವೊಬ್ಬಾಕಿನ ಹೋಗಿ ದರ್ಶನ ಪಡ್ಕೊಂಡು ಬೇಗ ಬಂದು ಬಿಡು ಸೀತಾ. ನೀ ಬರುತ್ತಕ ನಾನು ನಿನ್ನ ದಾರಿನ ಕಾಯ್ತಿರ್ತೀನಿ ಸೀತಾ. ಆಯ್ತು ರೀ, ನಾ ಇನ್ನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ರೀ. ಎಂದು ಕಾಣದ ಅನುಮಾನ ಈ ನನ್ನ ಹೃದಯದಲ್ಲಿ ಒಂದೇ ಸವಣೆ ಚುಚ್ಚಿದಂತೆ ಆಗುತ್ತದೆ. ದೇವರ ಇಚ್ಛೆ ಇದ್ದಂತಾಗಲಿ. ಈ ತವರು ಮನೆ ಕುಂಕುಮದಲ್ಲಿ ದೈವ ಸಂಕಲ್ಪ ಗೆದ್ದವನಾರು. ಈ ಜಗದಲ್ಲಿ ಆಳುವವನು ಅವನೇ, ನಗಿಸುವವನು ಅವನೇ.
ವಿಚಿತ್ರವಾಗಿದೆ ಈ ಜಗದ ಲೀಲೆ. ಏನು ರಾಮ್ಯ, ಕೊಡುವ ಸಾಲ ಇಟ್ಟುಕೊಂಡು ನಿಶ್ಚಿಂತೆಯಿಂದ ಮನಗಳ ಹತ್ತಿರವೇಲ್ಲ. ತೆಗೆದುಕೊಂಡ ಸಾಲವನ್ನು ತೀರಿಸುವುದು ಬಿಟ್ಟು ಆಯಾಗಿ ಮನೆಯಲ್ಲಿ ಕುಳಿತಿರುವಲ್ಲ, ನಾಚಿಕೆ ಆಗುತ್ತಲವೇ ಈ ನಿನ್ನ ದಂಡ ಪಿಂಡಕ್ಕೆ? ಇಂಥ ನನ್ನ ಬಂಡ ನನ್ನ ಮಕ್ಕಳು ಇರುವುದರಿಂದಲೇ ನಮ್ಮಂತ ಶ್ರೀಮಂತ ಸಾಲ ಕೊಟ್ಟ ಶ್ರೀಮಂತರು ಹಾಳಾಗಿ ಹೋಗುವರು. ಸೌಕರ್ಯ, ನಾನು ನಿಮ್ಮ ಸಾಲ ತೀರ್ಸೇ ಋಣಮುಕ್ತನಾಗ್ತೀನಿ ಅಪ್ಪ. ಇಷ್ಟು ದಿನ ಬಿಟ್ಟಂಗ ಬಿಡುದಿಲ್ರಿ ಅಪ್ಪ. ಇಲ್ಲಿ ತನಕ ತಡ್ಕೊಂಡಿರಿ, ಇನ್ನು ಸ್ವಲ್ಪ ಕಾಲಾವಕಾಶ ಕೊಡ್ರಿ. ನಿಮ್ಮ ಸಾಲಕ್ಕೆ ಬಡ್ಡಿ ಸರ ಸೇರಿ ಕೊಡ್ತೀನಿ ಅಪ್ಪ. ಎಲ್ಲ ಬಡರಾಮ, ನಿನ್ನ ಇದ್ದ 1 ಎಕರೆ ಜಮೀನನ್ನು ನಮ್ಮ ಶ್ರೀಮಂತರಿಗೆ ಮಾರಿಬಿಡು. ಯಾಕ ಸಾಲದ ಅಂಚಿನಲ್ಲಿ ಬಿದ್ದು ಒದ್ದಾಡುವೆ? ಆಯ್ತ್ರಿಪ್ಪ, ಇದ್ದು 1 ಎಕರೆ ಜಮೀನು ಮಾರಿ ನನ್ನ ತಂಗಿ ಮದುವೆ ಮಾಡಿದೆ. ಇರಾಕ ಇದೊಂದು ಮನೆ ಐತಿ, ಇದನ್ನ ಮಾರಿ ಕೊಡಂದ್ರ ಕೊಡ್ತೀನ್ರಿಪ್ಪ. ಅದಕ್ಕಟ ಕಾಲಾವಕಾಶ ಕೊಡ್ರಿ ಅಂತ ನಿಮ್ಮ ಕಾಲಿಗೆ ಬಿದ್ದು ಕೇಳ್ತೀನಿ. ನನ್ನ ಪಾದ ಮುಟ್ಟುವ ಯೋಗ್ಯತೆ ನೀನು ಉಳಿಸಿಕೊಂಡಿಲ್ಲ. ಲೇ ಮಗನ ರಾಮ್ಯ, ಇಲ್ಲ ಸಲ್ಲದ ವಿಷಯ ನನ್ನ ಮಗನ ತೆರೆಯೊಳಗೆ ತುಂಬಿ ನಿಮ್ಮತ್ರ ಬಿತ್ತಿನ ಸಂಬಂಧ ಬೆಳೆಸಿದೆ. ನಿಮಗ್ಯಾಕೆ ಬೇಕು ನಮ್ಮಂತ ಶ್ರೀಮಂತರ ಸಹವಾಸ? ಮಣ್ಣಿನ ತಟ್ಟೆಯನ್ನು ತಿನ್ನುವುದು ಬಿಟ್ಟು ಚಿನ್ನದ ತಟ್ಟೆಗೆ ಆಸೆ ಪಟ್ಟಿರೋ ಹಲಕಾಲನ ಮಕ್ಕಳು. ನಿಮ್ಮ ತಂಗಿಯ ಮದುವೆ ಮಾಡಿ ತಂದೆ ಮಗನೆಂಬುದರ ಸಂಬಂಧ ಕಡಿದಾಗಿದೆ. ಈಗ ನಿಮ್ಮನ್ನು ಜೀವಂತ ಸುಟ್ಟರೂ ನನ್ನ ಸಿಟ್ಟ ತೀರುವುದಿಲ್ಲ. ಈ ಆಕ್ರೋಶಕ್ಕೆ ನೀವೇ ಕಾರಣ. ಸೌಕರ್ಯ, ನಿಮ್ಮ ಮಗನೇ ನಮ್ಮ ಮನೆಗೆ ಬಂದು ಬಲವಂತವಾಗಿ ನಿಮ್ಮ ತಂಗಿನ ಮದುವೆ ಮಾಡಿಕೊಡಿ ಅಂತ ಕೇಳಿದ. ಅದಕ್ಕೆ ಒಪ್ಪದಿದ್ರ ನಾನು ಈ ಜೀವನ ಪರ್ಯಂತ ಮದುವೆನೇ ಆಗುದಿಲ್ಲ ಅಂತ ಹೇಳಿದ. ಸೌಕರ್ಯ, ನಾವೇನು ನಮ್ಮ ತಂಗಿನ ಬಲವಂತವಾಗಿ ನಿಮ್ಮ ಮಗನ ಕೊಳ್ಳಿ ಕಟ್ಟಿಲ್ಲ. ತಾವೇ ಇಬ್ಬರು ಪ್ರೀತಿಸಿ ಮದುವೆ ನಿರ್ಧಾರಕ್ಕೆ ಬಂದಾಗ ನಾನು ಮದುವೆ ಮಾಡಬೇಕಾಯ್ತ್ರಿ. ಎಷ್ಟೊಂದು ಸಕ್ಕು! ಆಕಾಶಿಗೆ ಭೂಮಿಗೆ ಹೋಲಿಸಿ ಮಾತನಾಡುವ ನರಾಧಮ ನಿನ್ನನ್ನು ಸುಮ್ಮನೆ ಬಿಡಬಾರದು. ನಮಗೆ ನಮ್ಮ ಶ್ರೀಮಂತಿಗೆ ಸ್ವಲ್ಪ ತೋರಿಸಿದಾಗಲೇ ನಿನಗೆ ಬುದ್ಧಿ ಬರ್ತದೆ. ಹಾಕಲೇ ಇವನವನು ಚರ್ಮಿಸಲೇಗಿ ತಳಿಸು. ಆಗ್ಲಿ ಸೌಕರ್ಯ. ಸಾಕು, ನಿಲ್ಲಿಸು ನಿನ್ನ ಚಾಟಿ ಏಟನ್ನು. ತಾಳಲಾರೆ, ಮೊದಲೇ ನನ್ನ ಮೈಯಲ್ಲಿ ಹುಷಾರಿಲ್ಲ. ಸೌಕರ್ಯ, ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತೇನ್ರಿಪ್ಪ. ಇದೊಂದ್ಸಲ ನನ್ನನ್ನು ಕ್ಷಮಿಸಿ ಬಿಟ್ಬಿಡ್ರಿಪ್ಪ. ಬಾಯಿ ಮುಚ್ಚು ಪಾಪಿ ನನ್ನ ಮಗನೇ. ತಪ್ಪು ಒಪ್ಪಿಕೊಂಡಿರುವೆ. ಈಗ ನಮ್ಮ ಸಾಲನ ಈಗಿಂದೀಗಲೇ ತೀರಿಸ್ಬೇಕು. ಆಯ್ತ್ರಪ್ಪ, ಕೊಡ್ತೀನಿ ಅಂತ ಹೇಳಿದ್ನಲ್ರಪ್ಪ. ಆದಷ್ಟು ಬೇಗ ಕೊಡ್ತೀನಿರಪ್ಪ. ಮಾತಿಗೆ ಮಾತು ಬೆಳೆಸಿದರೆ ನನಗೆ ಪ್ರಯೋಜನವಿಲ್ಲ. ಲೇ ರಾಮ್ಯ, ನಾನು ಮೊದಲು ಹೇಳಿದ ಹಾಗೆ ಈ ಮೂವರಲ್ಲಿ ನಿನ್ನ ಹೆಂಡತಿಗೆ ಸೆರಗು ಹಾಸಕ್ಕೆ ಹೇಳು.
ಲೇ ಶ್ರೀಮಂತಿಗೆ ಸೊಕ್ಕು ತುಂಬಿದ ಕೋತಿ ನನ್ನ ಮಗನೇ, ಬಡವರಿರಬಹುದು, ಆದರೆ ಹಣದ ಆಸೆಗೆ ಹೆಂಡತಿ ಶೀಲವನ್ನು ಮಾರಿಕೊಳ್ಳುವಷ್ಟು ನಿನ್ನಂತೆ ಹೇಸಿಗೆ ತಿನ್ನುವಂತ ಕೆಲಸ ಮಾಡುವುದಿಲ್ಲ. ಅಂತೂ ನಿನ್ನ ಕೊಬ್ಬು ಇನ್ನೂ ಇಳಿದಿಲ್ಲ ಅಂತ ಕಾಣುತ್ತದೆ. ಸುಮ್ಮನೆ ಹುಚ್ಚರ ಹಾಗೆ ಬಡಿಸಿಕೊಂಡು ಸಾಯಬೇಡ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೋ. ನೀನು ಉಣ್ಣುವ ಪಂಚಾಮೃತದಲ್ಲಿ ನಮಗೂ ಸ್ವಲ್ಪ ತಿನ್ನಲು ಕೊಡು. ಪ್ರೇಮರಾಜ್, ಬಾಯಿಗೆ ಬಂದಂತೆ ಮಾತನಾಡಿದರೆ ಬಾಯಿಗೆ ಬಂದಂತೆ ಮಾತನಾಡಬೇಡ. ನೋಡು, ನನ್ನ ಹೆಂಡತಿಯನ್ನು ಸೂಳೆ ಎಂದು ತಿಳಿದುಕೊಂಡೇನೇನು? ನಮಗೂ ನಿಮ್ಮಂತೆ ಮಾತನಾಡಲು ಬರುತ್ತದೆ, ನಮಗೂ ಮರ್ಯಾದೆ ಇದೆ. ಆದರೆ ಬಡತನ ಎಂಬ ಬೀಗವನ್ನು ಬಾಯಿಗೆ ಹಾಕಿದ್ದರಿಂದ ಮಾತನಾಡಲು ಬರುವುದಿಲ್ಲ. ಬಡವರ ರಕ್ತ ಹೀರಿ ಬಾಳುವ ನಿಮ್ಮಂತ ಶ್ರೀಮಂತಿಕೆಗೆ ಮಸಿ ಬಳಿದುಕೊಂಡು ಬಡವರಿಗೆ ಸಿಕ್ಕಂತೆ ಮಾತನಾಡಲು ನಿಮಗೆ ನಾಚಿಕೆ ಬರುವುದಿಲ್ಲವೇ? ನಾಚಿಕೆ ನಾಚಿಕೆ ಎಂಬ ಮೂರಕ್ಷ ನಮ್ಮಲ್ಲಿದ್ದರೆ ನಾವೆಂದೂ ಈ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ. ರಾಮ, ನಮ್ಮ ಸಾಹುಕಾರರು ಹೇಳಿದ ಹಾಗೆ ನಿನ್ನ ಹೆಂಡತಿಯನ್ನು ನಮಗೆ ಒಪ್ಪಿಸಿಬಿಡು. ನಿನ್ನ ಸಾಲನ ಈಗಿಂದೀಗಲೇ ಮನ್ನಾ ಮಾಡಿಬಿಡ್ತೀವಿ. ಲೇ ಶಿವರಾಜ್, ಹೆಂಡತಿ ಶೀಲವನ್ನು ಸಾಲ ಮಾರಿಕೊಳ್ಳಲು ನಾನೇನು ನಿಮ್ಮ ಹಾಗೆ ಒಬ್ಬರ ಎಂಜಲದ ಆಸೆಗೆ ಬಿದ್ದಿಲ್ಲ. ಏನೋ ಶ್ರೀಮಂತರೆಂಬ ಅಭಿಮಾನದಿಂದ ಸುಮ್ಮನೆ ಇದ್ದರೆ ನಿಮ್ಮ ಹೊಲಸು ನಾಲಿಗೆಯಿಂದ ಸಿಕ್ಕಂತೆ ಬಗಳುತ್ತಿದ್ದಿರಲ್ಲ. ನಿಮ್ಮ ಮನೆಯಾಗ ನಿಮ್ಮ ಅಕ್ಕಂಗರು ನಿಮ್ಮ ಹೆಂಡ್ರಿದ್ರ ಅವ್ರು ಕರ್ಕೊಂಡ್ಬಂದ ಈ ಸಾವುಕಾರ ಮಗಲ್ದಾಗ ಮಲಗಿಸ್ರಿ, ಮಜಾ ಮಾಡಿ. ಅದನ್ನು ಬಿಟ್ಟು ಮತ್ತೊಬ್ಬ ಮನೆ ಹೆಣ್ಣು ಮಕ್ಕಳು ಮಣಗಿಸು ಅಂತ ಹೇಳ್ತಿರಲ್ಲೋ ತಾಯಿಗಣ್ಣನ ಮಕ್ಕಳು. ಸುಮ್ಮನೆ ಮಾತನಾಡದೆ ನನ್ನ ಮನೆಯಿಂದ ಹೊರಟು ಹೋಗಿರಿ. ಮತ್ತೆ ಅದನ್ನೇ ಮಾತನಾಡಬೇಡ. ನಾವು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ. ಈ ಮನೆಯಿಂದ ನಿನ್ನನ್ನು ಒದ್ದು ಹೊರಗೆ ಹಾಕಲಿಕ್ಕೆ ಬಂದಿದ್ದೇವೆ. ಸರಿಯಾ? ಒದ್ದು ಹಾಕಲಿ ಮಗನನ್ನು, ನರಳಿ ಸಾಯಲಿ. ಸೀತಾ, ಇದೆಲ್ಲ ಶ್ರೀಮಂತರು ಬಡವರಿಗೆ ಕೊಡುವ ಉಡುಗೊರೆ. ಇವರಿಗೆ ಕರುಣೆ ಎಂಬುದೇ ಇಲ್ಲ. ಕಟುಕರಿಗಿಂತ ಕೀಳಾಗಿದೆ ಇವರ ಹೃದಯ. ಇದೆಲ್ಲ ಯಾತಕ್ಕಾಗಿ? ನಾನು ಹೇಳುತ್ತೇನೆ, ನಿನ್ನ ಗಂಡ ಸಾಲ ಮಾಡಿದ ಕಾರಣಕ್ಕಾಗಿ. ಅಷ್ಟೇ ಅಲ್ಲ, ನಮ್ಮ ಪ್ರೇಮರಾಜರ ಮಗನಾದ ಕಿರಣ್ ಕುಮಾರನ ಮದುವೆ ನಿಮ್ಮ ಶಿಲ್ಪಾಳ ಜೊತೆ ಮಾಡಿದ್ದಕ್ಕಾಗಿ. ಇನ್ನು ಪಕ್ಕ ಏನ್ ಬೇಕು? ಶ್ರೀಮಂತರಿ, ಯಾವ ಕಾರಣದ ಮೂಲಕ ದಯವಿಟ್ಟು ನಮ್ಮಂತರ ಮೇಲೆ ಸೀಡು ತೀರ್ಸ್ಕೊಳಕ್ ಹೋಗ್ಬೇಡಿ. ನೋಡಿ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೀನಿ. ಮನೆ ಮಾರಿ ನಾವು ಸಾಲವನ್ನು ತೀರಿಸುತ್ತೀರಿ. ದಯವಿಟ್ಟು ನಮಗೇನು ಮಾಡಬೇಡ ಶ್ರೀಮಂತರಿ. ನಿಮ್ಮನ್ನು ಹಾಗೆ ಕೊಲ್ಲಲು ಬಿಡುವುದಿಲ್ಲ. ನಿಮಗೆ ಚಿತ್ರ ಕೊಟ್ಟು ಕೊಂದಾಗಲೇ ನಮ್ಮಂತ ಶ್ರೀಮಂತರಿಗೆ ಬೆಲೆ ಸಿಗುತ್ತದೆ.
ನಿಮ್ಮ ಶ್ರೀಮಂತಿಗೆ ಬೆಂಕಿ ಹಾಕ ಎಷ್ಟು ಕರುಣೆಯಿಂದ ಕೇಳಿಕೊಂಡವರು ನಿಮಗೆ ಕರುಣೆ ಬರಲಿಲ್ವೇನು? ನೋಡಿ, ದಯವಿಟ್ಟು ನಮಗೆ ಚಿತ್ರಹಿಂಸೆ ಕೊಡೋ ಬದಲು ನೀನು ಹಾಕಿ ನಮಗೆ ಜೀವಂತ ನಮ್ಮನ್ನ ಕೊಂದು ಬಿಡಿ ಸಾವ್ಕಾರೆ. ನಮ್ಮ ಬದುಕಲು ಬಿಟ್ಟು ಬಿಡಿ ಶ್ರೀಮಂತರೇ, ನಮ್ಮ ಬದುಕಲು ಬಿಟ್ಟು ಬಿಡಿ. ನಿಮ್ಮ ನೀನೇ ಅಲ್ಲವೇ ನಿನ್ನ ಮೈದು ನನ್ನ ಕಡೆಯಿಂದ ವಧಿಸಿದವಳು? ನಾನಿನ್ನೂ ಆ ಸಿಟ್ಟು ಮರೆತಿಲ್ಲ. ಎಂದು ಬರುವುದು ಈ ಶುಭ ದಿನ? ಇಂದು ಬಂದಿತು ಆ ಶುಭ ದಿನ. ಹೆಲೋ, ಎಂದೋ ನೀನು ಹೆಣವಾಗಿ ಬೀಳ್ತಿದ್ದೀ ನನ್ನ ಮೈದನ ಕೈಯಲ್ಲಿ. ಏನು ಒಳ್ಳೆ ಮನುಷ್ಯನಾಗಿ ಬದುಕಿಕೊಳ್ಳಲಂತ ನನ್ನ ಮೈದನಿಂದ ನಿನ್ನ ಜೀವನ ರಕ್ಷಣೆ ಮಾಡಿದೆ. ಆದ್ರೆ ಅಂದೇ ನೀನು ತಿಳಿದುಕೊಂಡು ಬಾಳ್ತಿ ಎಂದು ನಾನು ತಿಳಿದುಕೊಂಡಿದ್ದೆ. ಆದ್ರೆ ನೀನು ಈ ರೀತಿ ಹೊಲಸು ಮನಸ್ಸಿನಿಂದ ನೀನು ಸಮಾಧಾನವಾಗಲಿಲ್ಲ. ಅಂದೇ ನನ್ನ ಮೈದನ ಕೈಯಲ್ಲಿ ನೀನು ಸುಟ್ಟು ಹಾಕಿ ಬಿಡ್ತಿದ್ದೆ. ಈಗ ನಿಮ್ಮನ್ನು ನಾನು ಸುಟ್ಟು ಹಾಕುತ್ತೇನೆ. ಇಲ್ಲಿಂದ ಕಾಲ್ ತೆಗೆಯಬೇಕಾದರೆ ಈ ತುಂಬು ಗರ್ಭಿಣಿಯಾದ ನಿನ್ನ ಸುಖ ನೋಡಬೇಕಾಗುತ್ತದೆ. ಎಲ್ಲೋ ಬಂಡ ನನ್ನ ಬಡ್ಡಿ ಮಕ್ಕಳು, ಸಿಕ್ಕಂತೆ ಮಾತನಾಡಿದ್ರೆ ನಿಮ್ಮ ರಕ್ತ ಕುಡಿಬಿಟ್ಟಣ ಮಕ್ಕಳ. ರಕ್ತ ಕುಡಿಯಲು ನಿನ್ನನ್ನು ಜೀವಂತವಾಗಿ ಬಿಟ್ಟರಲ್ಲವೇ ನೀನು ಆ ಕೆಲಸ ಮಾಡುವುದು. ಈಗ ನಾವು ನಿನ್ನ ರಕ್ತ ಕುಡಿದೇ ಬಿಡುತ್ತೇವೆ. ಪಾಪ ಹೋಗಲಿ ಬಿಡಂತ ಸುಮ್ಮನೆ ಬಿಟ್ಟರೆ ಕಾರ್ಯ ಗಂಡ ಹೆಂಡತಿಯ ಸೊಕ್ಕು ಬಹಳ ಇದೆ ಅಂತ ಕಾಣುತ್ತದೆ. ಪಾಪ ಹೋಗಲಿ ಬಿಡಂತ ಸುಮ್ಮನೆ ಬಿಟ್ಟರೆ ಇಲ್ಲದನ್ನು ಮಾತಾಡಿ ತಮ್ಮ ಆಟ ಎಬ್ಬಿಸ್ತಿದ್ರೆ ಮುಗೀತು ಕರಿಯ, ಮುಗೀತು ರಾಮ ನಿನ್ನ ಕತೆ. ಕರಿಯ, ಒತ್ತು ಹಾಕು ಈ ಮಗನನ್ನು. ಮುಗಿಯಿತು ನನ್ನ ಇಂದಿನ ಸೇಡು. ಸಂಪೂರ್ಣವಾಗಿ ಮುಗಿಯಿತು ನನ್ನ ಸೇಡಿನ ಛಲ.
ಅಯ್ಯೋ ಇದೆಯೇ ಮುಂದೆ ಈ ರೀತಿ ಆಟ ಆಡಲೆಂದು ನನ್ನ ಹಣೆಬರದಲ್ಲಿ ಈ ರೀತಿ ಬರೆದು ಕಳಿಸಿರುವೆ ನನ್ನ ಗಂಡನ ಎದುರಿಗೆ ನನ್ನ ಶೀಲವನ್ನೇ ಹಾಳಾಗಿ ಹೋಯ್ತು. ಈ ಕೂಸಿಗೆ ಜನ್ಮವನ್ನಿತ್ತು ಈ ಪಾಪಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದೆ ಕಂದ ಹುಟ್ಟಿ ಬಂದೆ. ಮಲಗಿದ್ದೀರಾ? ನಿನ್ನ ಮಗಳು ಕೇಳ್ತಾ ಇದ್ದಾಳ್ರಿ, ನನ್ನ ತಂದೆ ಹೀಗೇಕೆ ಮಲಗಿಕೊಂಡಿದ್ದಾನೆ ಅಂತ ನಿನ್ನ ಮಗಳು ಕೇಳ್ತಾ ಇದ್ದಾಳ್ರಿ. ಎದ್ದೇಳ್ರಿ, ಎದ್ದೇಳ್ರಿ, ಎದ್ದೇಳ್ರಿ. ಮೇಲು ಕೀಳು ನೋಡುವುದಿಲ್ಲ, ಕಷ್ಟ ನಷ್ಟವು ಬಾಳು ಎಂದು ಮೇವಲ್ಲ, ಇಲ್ಲಿ ನಷ್ಟವು. ನೋಡಿದ್ರೇನ್ರಿ, ದೇವರು ನಮ್ಮ ಮೇಲೆ ಕರುಣೆ ತೋರ್ಲಿಲ್ಲ ರೀ, ಕರುಣೆ ಬರ್ಲಿಲ್ಲ ರೀ, ಈ ನಮ್ಮ ಸಂಸಾರದಲ್ಲಿ ನಗುನಗುತ್ತಾ ಇರಬೇಕಾದ ನಮ್ಮ ಸಂಸಾರ ಆ ದುಷ್ಟ ಶ್ರೀಮಂತರ ಕೈಯಲ್ಲಿ ಹೋಯ್ತು. ಆ ದೇವರು ನಮ್ಮ ಮೇಲೆ ಕರುಣೆ ಬರ್ಲಿಲ್ಲ ರೀ, ನೀ ನಮ್ಮ ಸಂಸಾರದಲ್ಲಿ ಆ ವಿಧಿಯ ಚಕ್ರದಲ್ಲಿ ತಿರುಗಿಸ್ತಿದ್ದ ಇದ್ದ ಈ ಭೂಮಿ ಮೇಲೆ ಹುಟ್ಟಿ ಬಂದಿಲ್ಲ ರೀ ಆ ದೇವರು. ಸೀತಾ, ಇಲ್ಲಿ ಹತ್ತು ಕರೆದರೂ ಕೇಳುವ ಯಾರಿಲ್ಲ, ಈ ನಮ್ಮ ಬಡವರ ಗೋಳನ್ನು ಮಾನವ ಕುಲ ಮೋಸ ಮಾಡುವುದನ್ನು ಕಂಡು ಗುಡಿಯಲ್ಲಿ ಕಳ್ಳು ಮುಚ್ಚಿ ಕುಳಿತುಕೊಂಡಿದ್ದಾಳೆ. ದೇವರು ಸೀತಾ ಕಳ್ಳು ಮುಚ್ಚಿಕೊಂಡಿದ್ದಾಳೆ. ಸೀತಾ, ನಾವು ದೇವರಲ್ಲಿ ಪಡೆದು ಬಂದದ್ದು ಇಷ್ಟೇ ಅಂತ ಕಾಣುತ್ತೆ. ಏ ದೇವ ನಾಗಲಿಂಗೇಶ, ನಮಗೆ ಕೊಡುವ ಈ ಕಷ್ಟಗಳನ್ನು ಬೇರೆ ಯಾರಿಗೂ ಕೊಡಬೇಡಪ್ಪ, ಕೊಡಬೇಡ. ಸೀತಾ, ನಾನಿನ್ನು ಬದುಕುವುದಿಲ್ಲ. ಸೀತಾ, ನಾನು ಬದುಕುವುದಿಲ್ಲ. ಆ ಮಾತು ಹೇಳ್ಬೇಡ್ರಿ. ನಾನೇ ನನ್ನ ಮಗುವನ್ನು ನನ್ನ ಕಣ್ಣಾರೆ ನೋಡಿ ಸಾಯ್ತೀನಿ. ಅಯ್ಯೋ ಕಂದ, ನಮ್ಮಂತ ಪಾಪಿ ತಂದೆ ತಾಯಿಯಲ್ಲಿ ಹುಟ್ಟಿ ಬರಬೇಕೆಂದು ಕಾದುಕೊಳ್ತಿದ್ದೇನಮ್ಮ. ಮಗು, ಕೊನೆಯದಾಗಿ ನಿನ್ನ ಮುಖ ನೋಡು ಭಾಗ್ಯವಾದರೊಳಗೆ ಸಿಕ್ಕಿತಮ್ಮ. ನೀನು 100 ವರ್ಷ ಸುಖವಾಗಿ ಬಾಳು ಮಗಳೇ, 100 ವರ್ಷ ಸುಖವಾಗಿ ಬಾಳು. ಸೀತಾ.
ಕಣ್ಣ ಮುಚ್ಚಿ ಕಾಣೆ ನನ್ನ ಬಿಟ್ಟು ಹೋಗ್ಬೇಡ್ರಿ. ನಾನು ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನ್ರಿ. ನನ್ನ ಕರೆದುಕೊಂಡು ಹೋಗಿರಿ. ಇಲ್ಲರಿ, ನಾನು ಮುತ್ತೈದೆಯಾಗಿ ಸಾಯ್ಬೇಕೆನ್ನುವುದೇ ನನ್ನ ಆಸೆ ಇದೆ. ನನ್ನ ಬಿಟ್ಟು ಹೋಗ್ಬೇಡ್ರಿ. ನೋಡಿ, ನನ್ನ ಗಂಡ ಹೇಗೆ ಹುಚ್ಚರಂತೆ ಮಾತನಾಡ್ತಾ ಇದ್ದೇನೆ. ಏನಾಗಿದೆ ಅಂತ ನನ್ನ ಗಂಡನಿಗೆ ಒಂದು ಸ್ವಲ್ಪ ಪರೀಕ್ಷೆ ಮಾಡಿ ನೋಡಿ. ನೀವಾದ್ರೂ ನನ್ನ ಗಂಡನಿಗೆ ಬುದ್ಧಿ. ಇದೆಲ್ಲ ಏನಮ್ಮ? ಆ ದುಷ್ಟ ಶ್ರೀಮಂತರು ನನ್ನ ಗಂಡನಿಗೆ ನನ್ನ ಸೀಲರ್ನ ಮಾಡಿ ನನ್ನ ಹೆರಿಗೆ ಆಗಿ ಹೋಯ್ತು. ನೋಡಿ ಡಾಕ್ಟರ್, ಏನಾದ್ರೂ ಆಗೋ ಮೂಲಕ ಹೇಗಾದ್ರೂ ಮಾಡಿ ನನ್ನ ಗಂಡನನ್ನು ಬದುಕಿಸಿಕೊಡಿ ಡಾಕ್ಟರ್. ನಿಮ್ಮ ಕೈ ಮುಗಿದು ಆಗಲೇ ಅಮ್ಮ, ನನ್ನ ಕೈಲಾದ ಮಟ್ಟಿಗೆ ನಾನು ಟ್ರೀಟ್ಮೆಂಟ್ ಕೊಡುತ್ತೇನೆ. ಕಣ್ಣ ಮುಚ್ಚಿ ಸೋ ಸಾರಿ. ಆ ದೇವರು ನಿನ್ನ ಗಂಡನನ್ನು ಕಾಪಾಡಬೇಕು. ನನ್ನ ಗಂಡನಿಗೆ ಏನು ಆಗಬಾರ್ದು, ಏನು ಆಗಬಾರ್ದು. ನನ್ನ ಗಂಡ ಬದುಕಬೇಕು. ನಾನು ಬರ್ತೀನಿ. ಇದೇನಿದು ನಿನ್ನ ಬಾಯಲ್ಲಿ ರಕ್ತ? ನಾನು ಮುಂದೆ ಇದರಿಗೆ ಸಾಯಬೇಕೆಂದು ನಾನು ವಿಷ ಕೊಟ್ಟಿದ್ದೇನೆ. ನಾನು ವಿಷ ಕೊಟ್ಟಿದ್ದೇನೆ. ನಾನು ವಿಷ ಕೊಟ್ಟು ಒಂದೇ ಸಲ ಒಂದೇ ಒಂದು ಸಲ ನಿಮ್ಮ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತಿರ್ತೀನಿ. ನೋಡಿ, ಮುಂದಿನ ಜನ್ಮ ಅಂತ ಇದ್ರೆ ನಾನು ನಿಮ್ಮ ಹೆಂಡತಿಯಾಗಿ ನಾನು ಸೇವೆ ಮಾಡ್ತೀನಿ. ಒಂದೇ ಒಂದು ನಿಮ್ಮ ಪಾದ ಕೊಡ್ತೀನಿ. ಸೀತಾ, ಸೀತಾ, ನಿನ್ನ ಸಂತೋಷವೇ ನನ್ನ ಸಂತೋಷ ಸೀತಾ. ನಿನ್ನಂತ ಹೆಂಡತಿಯನ್ನು ಪಡೆದು ನಾನು ನಿನಗೆ ಯಾವ ಸುಖವನ್ನು ಕೊಡಲಿಲ್ಲ. ಬರೀ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದೆ ಸೀತಾ. ಸೀತಾ, ಒಂದೇ ಒಂದು ಸಾರಿ ಹೆಂಡತಿಯನ್ನು ನಗು ನಗುತ್ತಾ ಕಳಿಸಿಕೊಂಡು ಸ್ವಾಮಿ ಒಂದು ಸ್ವಲ್ಪ ನೋಡಿ ನಗರಿ. ಸೀತಾ, ಈಗಲಾದ ನನಗೆ ಸಮಾಧಾನವಾಯಿತು ಸೀತಾ. ಸೀತಾ, ಸೀತಾ, ಅಯ್ಯೋ ಊರು ಇದೆಯೇ? ನನ್ನ ಹೆಂಡತಿಯನ್ನು ಕರೆದುಕೊಂಡು ಬಿಟ್ಟಿಯಾ? ಈಗ ನಿನ್ನ ಮನಸ್ಸಿಗೆ ತೃಪ್ತಿ ಆಯ್ತೆ? ರಾಮ, ಸಮಾಧಾನ ತಂದುಕೋ. ಆ ದೇವರು ನಿನ್ನಂತವನಿಗೆ ತೊಂದರೆ ಕೊಡಬಾರ್ದಾಗಿತ್ತು. ಡಾಕ್ಟರ್, ನಾವು ದೇವರಲ್ಲಿ ಬೇಡಿ ಬಂದಿದ್ದು ಇಷ್ಟೇ ಅಂತ ಕಾಣುತ್ತೇನೆ. ಕೊನೆಯದಾಗಿ ನಿಮಗೊಂದು ಮಾತು ಕೇಳುತ್ತೇನೆ. ನಡೆಸಿಕೊಡ್ತೀರಾ ಡಾಕ್ಟರ್? ನಡೆಸಿಕೊಡ್ತೀರಾ? ನನ್ನ ತಮ್ಮ ತಂಗಿಗೆ ಈ ವಿಷಯ ತಿಳಿಸಿಬಿಡಿ. ಏನು ಅರಿಯದ ಈ ಹಸು ಕೂಸನ್ನು ಅವರಿಗೆ ಒಪ್ಪಿಸಿಬಿಡಿ. ಈ ಕೂಸು ನಮ್ಮ ಒಡಲಲ್ಲಿ ಬೆಳೆದು ದೊಡ್ಡವಳು ಆಗುವ ಭಾಗ್ಯ ಬೇಡಿ ಬಂದಿಲ್ಲ ಡಾಕ್ಟರ್, ಬೇಡಿ ಬಂದಿಲ್ಲ. ತೆಗೆದುಕೊಳ್ಳಿ ಮಗುವನ್ನು. ಆಯ್ತು ರಾಮ.
ನನ್ನ ತಮ್ಮ ಲಕ್ಷ್ಮಣ ಬಂದರೆ ಈ ಮಗುವನ್ನ ಒಪ್ಪಿಸಿಬಿಡಿ. ಆಯ್ತು ರಾಮ. ರಾಮ, ನಿನ್ನ ಮಗು ಸತ್ತು ಹೋಗಿದೆ ರಾಮ. ಅಯ್ಯೋ, ನನ್ನ ಮಗು ನನ್ನಿಂದ ದೂರವಾಗಿ ತನ್ನ ತಾಯಿ ಹತ್ತಿರ ಹೊರಟು ಹೋಯ್ತೆ. ಸೀತಾ, ನೋಡು, ನಿನ್ನ ಮಗು ನಿನ್ನ ಹತ್ತಿರ ಬಂದಿದ್ದಾಳೆ, ಕರೆದುಕೊಳ್ಳಿ. ಅಯ್ಯೋ ದೇವರೇ, ನನ್ನ ಔಷಧ ಕುಡಿಯಲನ್ನೊಂದಾದರೂ ಬಿಡಬಾರದೆ. ನನ್ನ ಹೆಂಡತಿ ಮಗುವಿನ ಆಹುತಿಯನ್ನು ತೆಗೆದುಕೊಂಡು ಬಿಟ್ಟಿಯ ಕ್ರೂರ ವಿಧಿಯೇ. ಸೀತಾ, ಲಕ್ಷ್ಮಣ, ತಂಗಿ ಶಿಲ್ಪ. ಅಣ್ಣ, ಅತ್ತಿಗೆ ಇನ್ನೂ ಮಲಗಿರೋರಲ್ಲ. ಅತ್ತಿಗೆ, ನಿನ್ನ ಮೈದುನ ಬಂದಿದ್ದಾನಮ್ಮ. ಹೇಳು ಅತ್ತಿಗೆ. ಅಣ್ಣ ಹೇಳು ಅಣ್ಣ. ನಿನ್ನ ತಮ್ಮ ಲಕ್ಷ್ಮಣ ಬಂದಿದ್ದಾನನ್ನ. ಹೇಳಣ್ಣ, ಹೇಳು. ಇಷ್ಟು ಕರೆದರೂ ಹೇಳಲಾರದ ಕಾರಣವೇನು? ಅಣ್ಣ, ಅತ್ತಿಗೆ. ಅಣ್ಣ, ಅತ್ತಿಗೆ. ಡಾಕ್ಟರ್, ನನ್ನ ಅಣ್ಣ ಅತ್ತಿಗೆಯರಿಗೆ ಏನಾಗಿದೆ? ಆಗಬಾರ್ದೆಲ್ಲ ಆಗಿ ಹೋಯ್ತು ಲಕ್ಷ್ಮಣ. ಹತ್ತು ಕರೆದರೆ ಅತ್ತಿಗೆ ಮತ್ತೆ ಹುಟ್ಟಿ ಬರುವವ್ರೆ. ದೇವರಲ್ಲಿ ಇಷ್ಟೇ ಅವರು ಬೇಡಿಕೊಂಡದ್ದು ಬಂದಿದ್ದು. ನಡೆ ಲಕ್ಷ್ಮಣ, ಇವರ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಬೇಕು. ಇವರ ಕಾರಣಕ್ಕೆ ಏನಾಯ್ತು? ಇದು ಆಗಿಲ್ಲ ಯಾರಿಂದ? ಯಾರಂತ ಹೇಳೋದ್ರಲ್ಲಿ ಏನಿದೆ ಲಕ್ಷ್ಮಣ? ಇದು ಶಿವರಾಜ್ ಅಂಡ್ ಇಷ್ಟೆಲ್ಲ ಅನಾಹುತ ಆಗಿದ್ದು ಪ್ರೇಮರಾಜ್ ಅಂಡ್ ಶಿವರಾಜ್. ಪ್ರೇಮರಾಜ್ ಅಂಡ್ ಶಿವರಾಜ್ ಕೊನೆಗೂ ನಿಮ್ಮ ಛಲ ತೀರಿಸ್ಕೊಂಡೇ ಬಿಟ್ರ? ಪ್ರೇಮರಾಜ್, ನನ್ನ ಕೈಯಲ್ಲಿದೆ ನಿಮ್ಮ ಆಯುಷ್ಯ. ನಿಲ್ಲು, ನೀನೇ ಪೊಲೀಸ್ ಖಾತೆಯಲ್ಲಿದ್ದು ನೀನೇ ಕಾನೂನನ್ನು ಕೈಗೆ ಕೊಳ್ಳಬೇಡ ಲಕ್ಷ್ಮಣ. ಮೊದಲು ಇವರ ಅಂತ್ಯಕ್ರಿಯೆ ಮಾಡಬೇಕು. ಇಲ್ಲ ಡಾಕ್ಟರ್, ಪ್ರೇಮರಾಜ್ ಅಂಡ್ ಶಿವರಾಜ್ ರುಂಡವನ್ನು ತೆಗೆದ ಮೇಲೆ ನನಗೆ ಇವರ ಆತ್ಮಕ್ಕೆ ಶಾಂತಿ ಸಿಗುವುದು. ಅಲ್ಲಿವರಿಗೆ ಏನೂ ಇಲ್ಲ. ಇವರ ಅಂತ್ಯಕ್ರಿಯೆಯನ್ನು ಮಾಡುವುದಿಲ್ಲ. ಆಗ್ಲಪ್ಪ, ಇವರ ಅಂತ್ಯಕ್ರಿಯೆ ಮಾಡಿ ಮುಂದಿನ ಕೆಲಸಕ್ಕೆ ಕೈ ಹಾಕು. ಆಯ್ತು ಡಾಕ್ಟರ್. ಕಣ್ಣ ಮುಚ್ಚಿ ಕಡೆ ಗುಡೆ ಆಟ ನಮ್ಮ ಬಾಳು. ಯಾರ್ಯಾರಿಗೆ ನೀನಿದೆ ಬಲ್ಲು ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆಗೇನುತ್ತಿದೆ. ಕತೆ ಜೊತೆ ಬೆಲೆ ಮುಗಿದಿದೆ. ವಿಧಿಯ ಆಟಕ ಆಟಕ. ನಿಲ್ಲು ಪ್ರೇಮರಾಜ್. ಈ ಭವ್ಯವಾದ ಅರಮನೆಯಲ್ಲಿ ಹೆಜ್ಜೆಡಲು ನಿನಗೆ ಯಾವ ತರದ ಹಕ್ಕು ಇಲ್ಲ. ಯಾಕೆ ಕರಿಯೋ? ಆರಾಮ ಕೂಳು ತಿಂದು ನಿನಗೆ ಸೊಕ್ಕ ಬಂತನಲೇ ಮಗನ. ಮುಚ್ಚು ಬಾಯಿ ಕತ್ತೆ ಮಗನೇ. ನೀನು ಶ್ರೀಮಂತಿಕೆ ಸೊಕ್ಕಿನಿಂದ ಮಾತನಾಡಿದರೆ ನಿನ್ನನ್ನು ಒತ್ತು ಹೊರ ಹಾಕಬೇಕಾಗುತ್ತದೆ. ನನ್ನ ಮನೆಯಲ್ಲಿ ಅದು ನಾನು ಹಾಕಿದ ಎಂಜಲ ಕೂಳು ತಿಂದು ನನಗೆ ಮನೆಯಲ್ಲಿ ಇರುವ ಅಧಿಕಾರವಿಲ್ಲವೆಂದು ಮಾತನಾಡಲು ನಿಮಗೆ ಸ್ವಲ್ಪ ಆದರೂ ಮರ್ಯಾದೆ ಬೇಡವೇ? ಇದೇನು ನಿಮ್ಮ ಅಪ್ಪ ಗಳಿಸಿದ ಆಸ್ತಿ ಅಲ್ಲ. ನನ್ನ ಮನೆಯಲ್ಲಿ ಇರಲಿ ಎಂದು ಅವಕಾಶ ಕೊಟ್ಟರೆ ನನ್ನನ್ನೇ ಒದ್ದು ಹಾಕುತ್ತಾರೆ ಆ ಕತ್ತೆಗಳೇ. ಮೊದಲು ನೀವು ಇಬ್ಬರು ನನ್ನ ಮನೆಯಿಂದ ಹೊರಟು ಹೋಗಿರಲಿ. ಎಲ್ಲಿದೆ ನಿನ್ನ ಮನೆ? ಮಿಸ್ಟರ್ ಪ್ರೇಮರಾಜ್, ಊಟ ಬಟ್ಟೆಯಿಂದ ತೊಲಗು ಇಲ್ಲಿಂದ. ನನ್ನ ಎಂದಲ ಕೂಳು ತಿಂದು ನನ್ನ ಮನೆಯಲ್ಲಿ
ನಾನು ಇರಲು ಅಧಿಕಾರವಿಲ್ಲವೆಂದು ಬಗಳುತ್ತಿರುವೆಯಲ್ಲ, ನಿನಗೆ ಸ್ವಲ್ಪ ಆದ್ರೂ ನಾಚಿಕೆ ಬೇಡವೇ? ನಾಚಿಕೆ ನಾಚಿಕೆಯನ್ನು ಬಿಟ್ಟ ಹಲ್ಕ ನನ್ನ ಮಗನೇ, ನಿನ್ನ ಮಗಳಂತಿರುವ ಆ ಶಿಲ್ಪಾಳ ಮಾನಭಂಗ ಮಾಡಲು ಹೋಗುತ್ತಿರುವಾಗ ನಿನಗೆ ಬರಲಿಲ್ಲವೇ ನಾಚಿಕೆ? ಅನ್ಯಾಯವಾಗಿ ಪವಿತ್ರವಾದ ಗಂಡ ಹೆಂಡತಿಯಾದ ಸೀತಾರಾಮರನ್ನು ಚಿತ್ರಹಿಂಸೆ ಕೊಟ್ಟು ಸೀತಾಳ ಶೀಲ ತುಂಬು ಗರ್ಭಿಣಿಯಾದ ಸೀತಾಳ ಶೀಲ ಹಾಳು ಮಾಡಿ ಕೊಂದ ಪಾಪಿ ನೀನೇ ಅಲ್ಲವೇ? ಅವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ನಾಚಿಕೆ? ಶಿವರಾಜ್, ನನ್ನ ಸ್ವಂತ ವಿಷಯದಲ್ಲಿ ಮಾತನಾಡಲು ನಿನಗೆ ಅಧಿಕಾರವಿಲ್ಲ. ಸುಮ್ಮನೆ ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿದ್ದರೆ ಸರಿ, ನನಗೆ ಎದುರಾಡಿದರೆ ನಿನ್ನನ್ನು ಜೀವಂತ ಸುಟ್ಟು ಹಾಕಿಬಿಡ್ತೇನೆ. ಎಲ್ಲೋ ನರಸತ್ತ ಮುದುವ, ನಮ್ಮ ಪ್ರಾಣ ತೆಗೆಯಲು ನಿನ್ನಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ನೀನು ನಿನ್ನ ಗರ್ವದಿಂದ ಮಾತನಾಡಲು ಬಂದರೆ, ನಮ್ಮ ಮೇಲೆ ಕೈ ಮಾಡಲು ಬಂದರೆ ಒಂದೇ ಕ್ಷಣದಲ್ಲಿ ಹೆಣವಾಗಿ ಬೀಳುವೆ ಜೋಕೆ. ಈಗ ನಿನ್ನ ಆಸ್ತಿಯನ್ನು ನಮ್ಮ ಹೆಸರಿಗೆ ಬರೆದುಕೊಟ್ಟಿರುವೆ, ತಿಳಿತೆ? ಬೇಕಾದರೆ ನೋಡು ಎರಡು ಕಣ್ಣುಗಳಿಂದ. ನೀನೇ ಬರೆದು ಕೊಟ್ಟ ಕಾಗದಕ್ಕೆ ನೀನೇ ಮಾಡಿರುವ ಎಡಗೈ ಹೆಬ್ಬಟ್ಟಿನ ಗುರುತು. ನಿಮ್ಮಂತ ಹಲ್ಕ ಶ್ರೀಮಂತರಿಗೆ ಪಾಠ ಕಲಿಸಲು ನಾವಿಬ್ಬರು ಆಡಿದ ಕಪಟ ನಾಟಕದ ಸನ್ನಿವೇಶ. ನಾಟಕ ಇದೆಲ್ಲ ಏತಕ್ಕಾಗಿ? ಏತಕ್ಕಾಗಿ ಎಂದು ಕೇಳುವೆಯ? 20 ವರ್ಷದ ಹಿಂದೆ ನನ್ನ ಕುರುಡು ತಂಗಿಯ ಶೀಲಹರಣ ಮಾಡಿ ಅವಳನ್ನು ಕೊಂದೆಯಲ್ಲ, ಅವಳನ್ನ ನಾನು ಶಂಕರ್ ನಿನ್ನನ್ನು ಮುಗಿಸಬೇಕೆಂದು ಕರ್ಯ ಅಂತ ಹೆಸರು ಬದಲಾಯಿಸಿಕೊಂಡು ನಿನ್ನ ಮನೆಯಲ್ಲಿ ಬಂದು ನಿಂತಿರುವೆ ಗೊತ್ತಾ? ನೀವಿಬ್ಬರು ಕೂಡಿ ಆಡುವ ಕಪಟ ನಾಟಕ ಸನ್ನಿವೇಶ ಸಾಕು ಮಾಡಿ. ಮೊದಲು ನೀವಿಬ್ಬರು ಇಲ್ಲಿಂದ ಹೊರಟು ಹೋಗಿ. ನಿನ್ನ ಗೊಡ್ಡು ಬೆದರಿಕೆಗೆ ಬೆದರುವ ಗಂಡು ನಾನಲ್ಲ ಪ್ರೇಮ್ರಾಜ್. ನಾನು ಯಾರು ಅಂತ ನಿನಗಿನ್ನೂ ಗೊತ್ತಿಲ್ಲ. ನಾನು ಯಾರು ಅಂತ ಕೇಳ್ತೀರೇನು? ಈಗ ಹೇಳ್ತೀನಿ ಕೇಳು. 18 ವರ್ಷಗಳ ಹಿಂದೆ ನನ್ನ ತಂದೆಯನ್ನು ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಸಿಕೊಂಡು ನನ್ನ ತಂದೆಯನ್ನು ಕತ್ತಿಚ್ಚಿ ಸಾಯಿಸಿ ನಿನ್ನ ಗಂಡ ಆಕ್ಸಿಡೆಂಟಿನಲ್ಲಿ ತೀರಿ ಹೋದ ಎಂದು ಹೇಳಿದೆಯಲ್ಲ, ಆ ಸತ್ತೋದ ಮಲ್ಲಪ್ಪನ ಮಗ ಶಿವರಾಜ್ ಅಂತ. ನೀವಾಡುವ ಒಂದೊಂದು ನುಡಿಗಳು ನನ್ನನ್ನು ಹುಚ್ಚನಾಗಿ ಮಾಡುತ್ತವೆ. ನಾನು ಹುಚ್ಚನಾಗುವ ಪೂರ್ವದಲ್ಲಿ ನನ್ನ ಮನೆ ಬಿಟ್ಟು ಹೊರಟು ಹೋಗಿರಿ. ಎಲ್ಲೋ ಕಪ್ಪಿಗಳ, ನೀವು ಎಲ್ಲಿಗೆ ಹೋಗಬೇಕಾಗಿಲ್ಲ. ನಾನು ಮಾಡಿದ ಪ್ರತಿಜ್ಞೆ ಫಲ ದೊರೆಯಲೇಬೇಕು. ನಿನ್ನ ಆಯುಷ್ಯ ಇಲ್ಲಿಗೆ ಮುಗಿಯಿತು. ದೇವರೇ, ಇಲ್ಲಿಗೆ ಇವನ ಆಯುಷ್ಯ ಮುಗಿಯಿತು. ನೆನೆಸಿಕೋ ನಿನ್ನ ಮಣಿದೇವರನ್ನ. ಕಿರಣ್, ಇದು ನನ್ನ ಬೇಟೆ, ನೀನೇಕೆ ಕೊಂದೆ? ಬರುವಾಗ ಎಲ್ಲ ವಿಷಯ ತಿಳಿದುಕೊಂಡು ಬಂದೆ.
ಇಂಥ ತಂದೆ ಬದುಕಿರಬಾರದು. ಅದಕ್ಕಾಗಿ ನನ್ನ ಕೈಯಾರ ನನ್ನ ತಂದೆಯನ್ನು ಕೊಂದ ಬಿಟ್ಟೆ. ಇವ್ರನ್ನ ಕೊಂದಿದ್ದಕ್ಕೂ ಸಾರ್ಥಕವಾಯ್ತು ನನ್ನ ಅಣ್ಣ ಅತ್ತಿಗೆಯರಿಗೆ. ಅಯ್ಯೋ ಕಿರಣ್, ಈ ಪಾಪಿ ತಂದೆಗೆ ಸರಿಯಾದ ಶಿಕ್ಷೆ ಕೊಟ್ಟು ಬಿಟ್ಟು ತಂದೆ. ಈ ಸಮಾಜದಲ್ಲಿ ನಾನೊಬ್ಬ ಕೆಟ್ಟ ತಂದೆ. ನನ್ನ ಶ್ರೀಮಂತಿಕೆಯ ಅಮಲಿನಲ್ಲಿ ಅನ್ಯಾಯದ ಕೆಲಸವನ್ನು ಮಾಡಿಬಿಟ್ಟೆ. ಈ ನಿನ್ನ ತಂದೆಗೆ ಸರಿಯಾದ ಶಿಕ್ಷೆ ಕೊಟ್ಟು ಬಿಟ್ಟೆ ಕಿರಣ್, ಸರಿಯಾದ ಶಿಕ್ಷೆ ಕೊಟ್ಟು. ಲಕ್ಷ್ಮಣ, ದೇವರಂತ ನಿನ್ನ ಅಣ್ಣ ಅತ್ತಿಗೆಯರನ್ನು ಕೊಂದವನು ನಾನೇ. ಮಗಳಂತಿದ್ದ ಸೀತಾನ ಶೀಲಗೆಡಿಸಿ ಕೊಂದವನು ನಾನೇ. ಈ ಪಾಪಿಗೆ ಸರಿಯಾದ ಶಿಕ್ಷೆ ಅನುಭವಿಸದಂತಾಯಿತು. ಲಕ್ಷ್ಮಣ, ಕಿರಣ್, ಶಿಲ್ಪ, ನನ್ನನ್ನು ಕ್ಷಮಿಸಿ ಬಿಡಿರಪ್ಪ. ಸಂಕಟ ತಂದೆ ನಾಗಲಿಂಗೇಶ, ನಮ್ಮೆಲ್ಲರನ್ನು ಒಂದು ಗುಡಿಸಿದ ನಾಗಲಿಂಗೇಶನಿಗೆ ನಮೋ ನಮೋ. ಜಯ ಜಯ ಗುರುವರ ಜಯ ಜಯ ಗುರುವರ ಪಂಚಾಕ್ಷರಿ ಪಂಚಾಕ್ಷರಿ ಶ್ರೀ ಅಜಾತ್ ನಾಗಲಿಂಗೇಶ್ವರ ನಾಟ್ಯ ಸಂಘಕ್ಕೆ, ಶ್ರೀ ಅಜಾತ್ ನಾಗಲಿಂಗೇಶ್ವರ ನಾಟ್ಯ ಸಂಘಕ್ಕೆ ಒಂದೇ ಆದರಂ.